ಮೆಚ್ಚುಗೆಯಾಗಿದ್ದು. It is very much inspiring for us who stay in the cities, and church and everything is so easily available. ಪಟ್ಟಣಗಳಿರುವಂತ ನಮಗೆ ಸಭೆಗಳು ಬಹಳ ಈಸಿಯಾಗಿ ಅವೈಲೇಬಲ್ ಇದಾವೆ. ಆದ್ರೂ ನಿಮ್ಮನ್ನು ನೋಡಿ ತುಂಬಾ ಉತ್ಸುಕರಾಗಿದ್ದೀವಿ. That how through difficulties you have been seeking the Lord. ಎಷ್ಟು ಕಷ್ಟಗಳ ಮುಖಾಂತರ ನೀವು ದೇವರನ್ನ ಹುಡುಕ್ತಾ ಇದ್ದೀರಿ ಎಂಬುದು. Not only reaching to God, but also having a fellowship continuously with Him is very inspiring. ದೇವರ ಬಳಿಗೆ ಬರೋದು ಮಾತ್ರ ಅಲ್ಲ, ದೇವರೊಂದಿಗೆ ಪ್ರತಿನಿತ್ಯ ಇರುವಂತ ಸಂಬಂಧನೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. As we know that we are meeting here to celebrate Lord Jesus in our lives. ನಿಮ್ಮೆಲ್ಲರೂ ಗೊತ್ತಿದೆ ನಾವು ಇಲ್ಲಿ ಯಾಕೆ ಸೇರಿದೀವಿ ಅಂತ ಹೇಳಿ. ನಾವು ಕ್ರಿಸ್ತನ ಜನ್ಮವನ್ನ ನಮ್ಮ ಜೀವನದಲ್ಲಿ ಆಚರಿಸಲಿಕ್ಕೆ ಸೇರಿದ್ದೇವೆ. There is no specific day or no specific season where we know that Jesus was born exactly on this day. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದೇ ದಿನದಲ್ಲಿ ಹುಟ್ಟಿದ ಅಂತ ಬೈಬಲ್ ಅಲ್ಲಿ ಎಲ್ಲೂ ಬರೆದಿಲ್ಲ. But we are celebrating this as a season to celebrate Him more than us and about us. ಆದ್ರೆ ಇಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನು ನಾವು ಆಚರಿಸಕ್ಕಿಂತ ನಮಗಿಂತ ಆತನಿಗೆ ತುಂಬಾ ಉತ್ಸುಕನಾಗಿದ್ದಾನೆ. So Jesus is the reason for this season. ಈ ಒಂದು ಪರಿಸ್ಥಿತಿಗೆ ಯೇಸು ಕ್ರಿಸ್ತನೇ ಕಾರಣ. We are here to celebrate His presence in our life. ನಮ್ಮ ಜೀವನದಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ನಾವು ಇವತ್ತು ಸೇರಿ ಬಂದಿದ್ದೇವೆ. If we turn to Luke chapter 2 and verse 11, ನಾವು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ ನೋಡೋದಾದ್ರೆ, it says, for this day in the city of David there has been born for you a savior who is Christ the Lord. ಈ ದಿನದಲ್ಲಿ ಬೆತ್ಲೆಹೇಮ್ ಅನ್ನೋ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕ್ರಿಸ್ತನಾಗಿದ್ದಾನೆ. So Jesus came for you and me. ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಬಂದಿದ್ದಾನೆ. And He is the reason for this celebration or this gathering or the entire month that we are celebrating. ನಾವು ಆಚರಿಸುವಂತ ಇಡೀ ತಿಂಗಳು ಯೇಸು ಕಾರಣನಾಗಿದ್ದಾನೆ. So no Jesus, no Christmas. ಯೇಸು ಕ್ರಿಸ್ತನ್ ಇಲ್ಲ ಅಂದ್ರೆ ಕ್ರಿಸ್ಮಸ್ ಇಲ್ಲ ಅಂತ ಅರ್ಥ. If you are celebrating Christmas but there is no Jesus inside you, you are not celebrating the right thing. ನಾವು ಕ್ರಿಸ್ಮಸ್ ಆಚರಿಸ್ತಾ ಇದ್ದೇವೆ, ಆದ್ರೆ ಯೇಸು ಕ್ರಿಸ್ತನ್ ಅದರಲ್ಲಿ ಇಲ್ಲ ಅಂದ್ರೆ ನಾವು ಸರಿಯಾದ ಕ್ರಿಸ್ಮಸ್ ಆಚರಿಸ್ತಾ ಇಲ್ಲ. So your life and my life can't be in celebration without Jesus being the reason for the celebration. ನಿಮ್ಮ ಜೀವನವು ನಮ್ಮ ಜೀವನವು ಆಚರಿಸುವಂತ ಕ್ರಿಸ್ಮಸ್ ಕ್ರಿಸ್ತನ್ ಇಲ್ಲದೆ ಆಚರಿಸುವುದು ಕ್ರಿಸ್ಮಸ್ ಅಲ್ಲ. Why did Jesus come? ಯೇಸು ಕ್ರಿಸ್ತನ್ ಯಾಕೆ ಬಂದನು? ಯೇಸು ಕ್ರಿಸ್ತನು ಯಾಕೆ ಬಂದನು? Exactly. So He came as a redeemer for us. ಯೇಸು ಕ್ರಿಸ್ತನು ನಮ್ಮ ಬಿಡಿಸುವುದಕ್ಕೆ ವಿಮೋಚಕನಾಗಿ ಬಂದನು. When we say redeemer, it exactly means He came to buy back. ವಿಮೋಚಕನು ಅಂದ್ರೆ ಸರಿಯಾಗಿ ಹೇಳ್ಬೇಕಾದ್ರೆ ನಮ್ಮನ್ನ ತಿರುಗಿ ಕೊಂಡ್ಕೊಳ್ಳುವುದಕ್ಕೆ ಬಂದಿದ್ದಾನೆ ಅಂತ ಅರ್ಥ. He bought us back from the sin and the captivity that we were living. ನಾವಿರುವಂತ ಪಾಪದಲ್ಲಿಯೂ ಬಂಧನದಿಂದ ಬಿಡಿಸಿ ಖರೀದಿ ಮಾಡ್ಲಿಕ್ಕೆ ತಿರುಗಿ ಬಂದಿದ್ದಾನೆ. He exactly came to remove us from what He doesn't want to be continuing in. ಯೇಸು ಕ್ರಿಸ್ತನು ನಾವು ಯಾವ ಪಾಪದಲ್ಲಿ ಮುಂದುವರಿತಾ ಇದ್ದೇವೋ ಅದರಿಂದ ಬಿಡಿಸಲಿಕ್ಕೆ ಬಂದಿದ್ದಾನೆ. We can't have a life or we can't have a season or only a month to celebrate Him. ಕೇವಲ ಒಂದು ತಿಂಗಳು ಇಲ್ಲ, ಈ ಸೀಸನ್ ಮಾತ್ರ ಅಲ್ಲ, but we have to be celebrating Him each day, every day in our lives. ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಪ್ರತಿದಿನವೂ ಇದನ್ನ ಆಚರಿಸ್ತಾ ಇರಬೇಕು. Do you believe it? ಇದನ್ನ ನಂಬ್ತೀರಾ? Do you believe that we have enough reason that we should be celebrating each day, every day Christ in our life? ನಮ್ಮ ಜೀವನದಲ್ಲಿ ಎಷ್ಟು ಕಾರಣಗಳಿದಾವೆ ಅಂದ್ರೆ ಪ್ರತಿದಿನವೂ ಪ್ರತಿನಿತ್ಯವೂ ಕ್ರಿಸ್ತನೊಂದಿಗೆ ಸೇರಿ ನಾವು ಕ್ರಿಸ್ತನನ್ನ ಆಚರಿಸಬೇಕು. ಇದನ್ನ ನೀವು ನಂಬ್ತೀರಾ? Jesus was a wonderful gift that came in a wrapped baby form, which was given by Father in heaven to us. ಆಶ್ಚರ್ಯಕರವಾದ ತಂದೆಯಾದ ದೇವರಿಂದ ನಮಗೆ ಕೊಡಲ್ಪಟ್ಟ ಉಡುಗೊರೆ ಯಾವುದಂದ್ರೆ ಯೇಸು ಕ್ರಿಸ್ತನು. The way He came to us and the way He has delivered to us, it is amazing. ಆತನು ಬಂದ ವಿಧಾನವು, ಆತನು ಕಲಿಸಲ್ಪಟ್ಟ ವಿಧಾನವು ನೋಡಿದ್ರೆ ಬಹಳ ಆಶ್ಚರ್ಯಕರವಾಗಿದೆ. He teaches us many things. ಆತನು ಅನೇಕ ವಿಷಯಗಳನ್ನು ಬೋಧಿಸುತ್ತಾನೆ. He teaches us how we have to forgive each other.
ನಾವು ಬೇರೆಯವರನ್ನು ಯಾವ ರೀತಿಯಲ್ಲಿ ಕ್ಷಮಿಸಬೇಕು ಎನ್ನುವುದು ಕಲಿಸ್ತಾನೆ. How we have to have love, kindness and joy for many people around us. ನಮ್ಮ ಜನರಿಗೆ ನಾವು ಪ್ರೀತಿಯು ಸಂತೋಷವು ಆನಂದವಾಗಿ ಕಲಿಸ್ತಾನೆ. We have to know that how he has taught us the fellowship that we have to have with each other. ನಾವು ಒಬ್ಬೊಬ್ಬರೊಂದಿಗೆ ಇರುವ ಸಹವಾಸವು ಹೇಗಿರಬೇಕೆಂಬುದು ಆತನಿಂದ ನಾವು ಕಲಿಯಬೇಕು. And he has actually been exemplary for us that how we should have union with Father in heaven. ನಾವು ಪರಲೋಕದ ತಂದೆ ಜೊತೆಗೆ ಯಾವ ರೀತಿಯಲ್ಲಿ ಒಗ್ಗಟ್ಟಾಗಿರ್ಬೇಕೆಂಬುದು ಆತನು ಮಾದರಿಕರವಾಗಿ ನಮಗೆ ತೋರಿಸಿದ್ದಾನೆ. He has shown us that how we should be light and the salt to this world. ನಾವು ಈ ಲೋಕಕ್ಕೆ ಬೆಳಕಾಗಿಯೂ ಉಪ್ಪಾಗಿಯೂ ಯಾವ ರೀತಿಯಲ್ಲಿ ಇರಬೇಕೆಂಬುದು ದೇವರು ಕಲಿಸಿಕೊಟ್ಟಿದ್ದಾನೆ. Today when we gather here in celebration of Women's Christmas, ನಾವು ಸ್ತ್ರೀಯ ಕ್ರಿಸ್ಮಸ್ ಅಂಗವಾಗಿ ಇಲ್ಲಿ ಸೇರಿ ಬಂದಿರುವಾಗ I want to speak about women and their importance in everybody's life and for ministry. ನಾವು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸೇವೆಯಲ್ಲಿಯೂ ಸ್ತ್ರೀಯರ ಪಾತ್ರ ಎಷ್ಟು ಪ್ರಾಮುಖ್ಯವಾದ ಎಂಬುದನ್ನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. How many of you believe that women are important? ಎಷ್ಟು ಜನ ನಂಬ್ತೀರಾ ಸ್ತ್ರೀಯರು ತುಂಬಾ ಪ್ರಾಮುಖ್ಯವುಳ್ಳವರಾಗಿದ್ದಾರೆ ಅಂತ? No men are lifting their hand. ಪುರುಷರು ಕೈ ಎತ್ತಾ ಇಲ್ಲ. ಯಾಕಂದ್ರೆ Breakfast for you today. ನಿಮಗೆ ಉಪಹಾರ ಯಾರು ಮಾಡಿಕೊಟ್ಟಿದ್ದಾರೆ? ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವೇ ಮಾಡ್ಕೊಂಡ್ರ? ನೀವೇ ಮಾಡ್ಕೊಂಡ್ರ ಹೆಣ್ಮಕ್ಳು ಮಾಡ್ಕೊಟ್ರ? So now they know that they are important. ಅದಕ್ಕೆ ಇವಾಗ ನಿಮಗೂ ಗೊತ್ತಾಗಿದೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಅಂತ ಹೇಳಿ. But the role of women is not only important in the kitchen. ಈ ಸ್ತ್ರೀಯರ ಪಾತ್ರ ಕೇವಲ ಅಡಿಗೆ ಮನೆಯಲ್ಲಿ ಮಾತ್ರ ಇಂಪಾರ್ಟೆಂಟ್ ಅಲ್ಲ. But there are many aspects where women are very very important. ಎಲ್ಲಿ ಸ್ತ್ರೀಯರು ಬಹಳ ವಿಷಯಗಳಿದಾವೆ, ಎಲ್ಲಾ ವಿಷಯಗಳಲ್ಲೂ ಸ್ತ್ರೀಯರು ಬಹಳ ಪ್ರಾಮುಖ್ಯವಾಗಿದ್ದಾರೆ. Clearly after God made Adam, ದೇವರು ಆದಾಮನನ್ನ ಮಾಡಿದ ಮೇಲೆ he created Eve to be a helper for him. ಸ್ಪಷ್ಟವಾಗಿ ಹೇಳುತ್ತೇನೆಂದ್ರೆ ಸ್ತ್ರೀಯನ್ನ ಹವ್ವಳನ್ನ ದೇವರು ಸಹಾಯಕಿಯಾಗಿ ಮಾಡಿದ್ದಾನೆ. The helper was very very important as a support system for men. ಈ ಸಹಾಯಕಿ ಪುರುಷರಿಗೆ ಎಷ್ಟು ಪ್ರಾಮುಖ್ಯವಾಗಿದೆ ಅಂದ್ರೆ ಬಹಳಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಾಮುಖ್ಯವಾಗಿದೆ. Women are important for the family as a mother, wife, as a sister and many other roles. ಸ್ತ್ರೀಯರು ಕುಟುಂಬಕ್ಕೆ ತಾಯಿಯಾಗಿಯೂ ಹೆಂಡತಿಯಾಗಿಯೂ ತಂಗಿಯಾಗಿಯೂ ಅನೇಕ ಪಾತ್ರಗಳಲ್ಲಿ ಪ್ರಾಮುಖ್ಯರಾಗಿದ್ದಾರೆ. Also in the society women are very important. ಸ್ತ್ರೀಯರು ಸಮಾಜದಲ್ಲೂ ಪ್ರಾಮುಖ್ಯರಾಗಿದ್ದಾರೆ. As professionals they work. ಅವ್ರು ಮಾಡುವಂತ ಕೆಲಸ, The teachers they work. ಅವ್ರು ಮಾಡುವಂತ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಶಿಕ್ಷಕರಾಗಿ. And they are also pastors and ministers in many places we see. ಅವರು ಅನೇಕ ಸ್ಥಳಗಳಲ್ಲಿ ಮಂತ್ರಿಗಳಾಗಿದ್ದಾರೆ, ಸೇವಕರು ಆಗಿದ್ದಾರೆ. Guiding people in the right direction. ಅನೇಕರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. Men are important and women are important. ಪುರುಷರು ಪ್ರಾಮುಖ್ಯರೇ, ಸ್ತ್ರೀಯರು ಪ್ರಾಮುಖ್ಯರಾಗಿದ್ದಾರೆ. We have to work with each other to bring more Christ in each other's life. ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಕ್ರಿಸ್ತನನ್ನ ತರಲಿಕ್ಕೆ ಸೇರಿ ಕೆಲಸ ಮಾಡಬೇಕಾಗುತ್ತೆ. So in this season as we celebrate joy, ಈ ಒಂದು ಸಂದರ್ಭದಲ್ಲಿ ನಾವು ಸಂತೋಷವನ್ನು ಆಚರಿಸಬೇಕು. women are also a reason for bringing joy in many people's life. ಅನೇಕ ಜೀವನಗಳಲ್ಲಿ ಸಂತೋಷವನ್ನು ತರಲಿಕ್ಕೆ ಸ್ತ್ರೀಯರು ಬಹಳ ಪ್ರಾಮುಖ್ಯರಾಗಿದ್ದಾರೆ. An apt mother will bring up her son or daughter in such a way that they will be joyful in their future life. ನಿಜವಾದ ತಾಯಿ ಅವ್ರ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾರೆ ಅಂದ್ರೆ ಅವರು ಜೀವನದಲ್ಲಿ ತುಂಬಾ ಸಂತೋಷವನ್ನ ಭರಿತರಾಗಿ ಕಂಡುಕೊಳ್ಳುವಂತ ಸ್ಥಿತಿಯಲ್ಲಿ ಬೆಳೆಸ್ತಾರೆ. A godly woman will take care of everybody who is around her. ದೇವರಲ್ಲಿ ಭಯಭಕ್ತಿರುವ ಸ್ತ್ರೀಯು ಅವ್ರ ಸುತ್ತಮುತ್ತಲ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತಾರೆ. She'll take care of the husband when he goes to work. ಅವರು ಕೆಲಸಕ್ಕೆ ಹೋಗುವಂತ ಗಂಡನ ಬಗ್ಗೆ ಕಾಳಜಿ ವಹಿಸ್ತಾರೆ. She'll make tiffin, do everything for him in the right way. ಅವ್ರಿಗೆ ಬೇಕಾದ ಅಡಿಗೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತಾರೆ. She'll teach the children for their studies, help them in doing everything. ಅವ್ರ ಮಕ್ಕಳಿಗೆ ಕಳಿಸ್ತಾರೆ, ಅವ್ರ ವಿದ್ಯಾ ಪಾಠದಲ್ಲೂ ಕಳಿಸ್ತಾರೆ. After completing that, she'll also go to work. ಅವೆಲ್ಲ ಮುಗಿಸಿದ ಮೇಲೆ ಅವರು ಕೆಲಸಕ್ಕೆ ಹೋಗ್ತಾರೆ. She's the first one to raise in the house. ಅವ್ರು ಬೆಳಗ್ಗೆ ಎದ್ದೋದ್ರಲ್ಲಿ ಕುಟುಂಬದಲ್ಲೇ ಪ್ರಥಮರು. She's the last one to go to bed. ಎಲ್ಲರಾದ್ಮೇಲೆ ಮಲಗುವುದು ಅವರೇ ಕೊನೆಯವರು. She takes care of everybody, plans prayer, everything in the prayer night and has a schedule for tomorrow. ಬೆಳಗ್ಗೆ ಏನೇನ್ ಮಾಡ್ಬೇಕು ಎಲ್ಲವನ್ನ ರಾತ್ರಿಯೇ ಯೋಚನೆ ಮಾಡಿ ಇಟ್ಕೊಳ್ಳುವವರು ಸ್ತ್ರೀಯರು. There are many days when she's sick, but she's doing everything for the family, for the people, for everybody who is around her. ಅನೇಕ ಪರಿಸ್ಥಿತಿಗಳ ಸಂದರ್ಭಗಳು ಹೀಗಿರ್ತಾವ ಅಂದ್ರೆ ಅವ್ರಿಗೆ ಅನಾರೋಗ್ಯದಲ್ಲಿ ಇದ್ರೂ ಸಹ ಕುಟುಂಬಕ್ಕಾಗಿ ಪರಿಸ್ಥಿತಿಗೆ ಸಮಾಜಕ್ಕಾಗಿ ಎಲ್ಲವನ್ನ ಮಾಡಿದ ಸ್ತ್ರೀಯರಿದ್ದಾರೆ. Where does this all women they gather their strength? ಎಲ್ಲಿಂದ ಇವರಿಗೆ ಇಂಥ ಶಕ್ತಿ ಸಾಮರ್ಥ್ಯ ಬರುತ್ತೆ? Let us read Nehemiah chapter 8 and
verse 10. ನಾವು ಓದೋಣ. ನೆಹೆಮೀಯನಿಗೆ ಬರೆದ ಗ್ರಂಥ 8ನೇ ಅಧ್ಯಾಯ 10ನೇ ವಚನ. The verse clearly says, "The joy of the Lord is my strength." ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳಿದೆ, ದೇವರಲ್ಲಿರುವ ಸಂತೋಷವೇ ನನ್ನ ಬಲವು. Amen. ಹಲ್ಲೆಲೂಯಾ. How many of you believe that the strength that you are drawing each day in your life has been coming from the Lord? ಎಷ್ಟು ಜನ ನಂಬುತ್ತೀರಾ ನಿಮಗಿರುವ ಪ್ರತಿದಿನ ಬರುವಂತ ಬಲವು ದೇವರಿಂದನೇ ಬರ್ತಾ ಇದೆ ಎಂಬುದು? Sometimes we are so tired and we are so exhausted that we ask our children, "Do you think I am human or what?" ನಾವು ಬಹಳ ಸಲ ಅನ್ಕೊಳ್ತಾ ಇರ್ತೀವಿ, ಬಹಳ ಬಾಡಿ ಹೋಗಿದ್ಮೇಲೆ, ಬಹಳ ಸುಸ್ತಾದ ಮೇಲೆ ನಾನು ಮನುಷ್ಯನ ಮಿಷನ್ ಅನ್ಕೊಳ್ತೀವಿ. We ask them, "Do you think I have some extra strength or what?" ನಾವು ಕೇಳ್ತೀವಿ ಜನರಿಗೆ, ಇನ್ನು ನನ್ನ ಹತ್ರ ಬಲ ಇದೆಯಾ, ಎಕ್ಸ್ಟ್ರಾ ಇದೆಯಾ ಅಂತ ಕೇಳ್ತೀವಿ ಬಹಳ ಸಲ. But we are assured that all the strength we have is coming from our Father in heaven. ಆದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ನಮಗೆ ಬರುವಂತ ಬಲವು ಎಲ್ಲವೂ ದೇವರಿಂದ ಬರ್ತಾ ಇದೆ. The Father that provides what we require. ನನ್ನ ತಂದೆಯಾದ ದೇವರು ನನಗೆ ಬೇಕಾಗಿದ್ದು ಒದಗಿಸ್ತಾ ಇದ್ದಾನೆ. The strength to do the physical activity. ಶಾರೀರಿಕವಾದ ಎಲ್ಲಾ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದ ಬಲವನ್ನು. The wisdom to plan and strategize our family's upbringing. ಎಲ್ಲವನ್ನು ಯೋಜನೆಯನ್ನು ಮಾಡಲಿಕ್ಕೆ ಬೇಕಾದ ಜ್ಞಾನವನ್ನು. Assurance in the Lord and the confidence in the Lord is coming from heaven. ದೇವರಲ್ಲಿರಬೇಕಾದ ಭರವಸೆಯು ಇದು ಪರಲೋಕದಿಂದ ಬರ್ತಾ ಇದೆ. The hope and the courage to go through all the difficulties, trial is coming from heaven. ಇರುವಂತ ನಿರೀಕ್ಷಣೆ ಎಲ್ಲ ಕಷ್ಟಗಳಲ್ಲಿಯೂ ಮುಂದೆ ಹಾಗೆ ಹೋಗ್ಲಿಕ್ಕೆ ಬೇಕಾದ ಬಲ ಪರಲೋಕದಿಂದ ಬರ್ತಾ ಇದೆ. This verse that I read, "The joy of the Lord is my strength," was the Bible verse which I got as a promise for the year. ನನಗೆ ಈಗ ಓದಲ್ಪಟ್ಟ ವಚನ, ದೇವರಲ್ಲಿರುವ ಸಂತೋಷವೇ ನನ್ನ ಬಲವು, ಇದು ನನಗೆ ಈ ವರ್ಷದ ವಾಗ್ದಾನವಾಗಿ ಬಂದಿತ್ತು. And it actually came in a season of my life where I didn't have anything, or I felt I was losing everything. ಇದು ಎಂತ ಪರಿಸ್ಥಿತಿ ಬಂದಂದ್ರೆ, ನನ್ನ ಜೀವನದಲ್ಲಿ ಏನೂ ಇರಲಿಲ್ಲ, ನಾನು ಎಲ್ಲವನ್ನು ಕಳ್ಕೊಳ್ತಾ ಇದ್ದೆ ಅಂತ ಸ್ಥಿತಿಯಲ್ಲಿ ಬಂದಿದೆ. But there was a spiritual shift in my spiritual life. ಆದ್ರೆ ನನ್ನ ಆತ್ಮಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು. The shift was that I was moving toward Christ. ಆ ಒಂದು ಬದಲಾವಣೆ ಏನಂದ್ರೆ, ನಾವು ಕ್ರಿಸ್ತನಿಗೆ ಹತ್ತಿರವಾಗ್ತಾ ಇದ್ದೆ. At the age of 16 I was saved. ನಾನು 16 ವರ್ಷದಲ್ಲೇ ದೇವರನ್ನು ನಂಬಿಕೊಂಡೆ. But there has been many up and down in my spiritual ಆದ್ರೆ life. ಜೀವನದ ಅನೇಕ ಸಮಸ್ಯೆಗಳು ಬಂದವು. There were many disappointments where I walked away from God. ನಾನು ದೇವರಿಂದ ತಿರುಗಿ ಹೋಗ್ಲಿಕ್ಕೆ ಬಹಳ ನಿರುತ್ಸಾಹ ಕಾರಣಗಳಿದ್ವು. Even though I felt that I am holding such great faith, such good association, fellowship with Lord, but Lord is failing me. ನಾನು ಅನೇಕ ಪ್ರಶ್ನೆ ದೇವರೊಂದಿಗೆ ಬಹಳ ಬಲವುಳ್ಳವಾಗಿದ್ದೆ, ಒಳ್ಳೆ ಸಹವಾಸ ಇಟ್ಕೊಂಡಿದ್ದೆ, ಆದ್ರೂ ಸಹ ಫೇಲ್ ಆಗ್ತಾ ಇದ್ದೆ, ಸೋಲ್ತಾ ಇದ್ದೆ. I just stopped praying, reading the word of God slowly. ನಾನು ಬರ್ತಾ ದೇವರ ವಾಕ್ಯ ಓದೋದನ್ನ ಬಿಟ್ಟುಬಿಟ್ಟೆ, ಪ್ರಾರ್ಥನೆ ಮಾಡೋದು ನಿಲ್ಲಿಸಿಬಿಟ್ಟೆ. But what a wonderful God we have. ಆದ್ರೆ ಎಷ್ಟು ಆಶ್ಚರ್ಯವಾದ ದೇವರು ನಮಗಿದ್ದಾನೆ. We forget him. ನಾವು ಆತನ ಮರೆತು ಬಿಡ್ತೀವಿ, He never forgets. ಆತ ನಮ್ಮನ್ನು ಮರೆಯೋದಿಲ್ಲ. He touches you again, ನಮ್ಮನ್ನು ತಿರುಗಿ ಮತ್ತೆ ಹಿಡ್ಕೊಳ್ತಾನೆ, brings you back, ಮತ್ತೆ ತಿರುಗಿ ನಡೆಸ್ತಾನೆ, shows you, ಮತ್ತೆ ತೋರಿಸ್ತಾನೆ, I am the Father. ನಾನೇ ತಂದೆ. You are the child who is just educated or irritated presently. ಈಗ ನಿರುತ್ಸಾಹ ಹೊಂದಿದ ಮಗನು ನೀನು ಅಂತ ತೋರಿಸ್ಕೊಡ್ತಾನೆ. But he shows that I have better plan for you. Come. ಆದ್ರೆ ಅದನ್ನು ತೋರಿಸ್ತಾನೆ, ನನಗೆ ನಿನ್ನ ಮೇಲೆ ಒಳ್ಳೆ ಯೋಚನೆ ಇದೆ, ನನ್ನ ಹತ್ರ ಬಾ. So the joy of the Lord became my strength. ಸೊ ದೇವರ ಸಂತೋಷವೇ ನನ್ನ ಜೀವನದಲ್ಲಿ ಬಲವಾಗಿ ಬಂದ್ಬಿಡ್ತು. Whatever is working wrong in the background of my life, ನನ್ನ ಜೀವನದಲ್ಲಿ ಯಾವುದೇ ಕೆಟ್ಟದ್ದು ಆಗ್ತಾ ಇದ್ರು, the joy of having God with me became my strength. ನನ್ನೊಂದಿಗೆ ಇರುವ ದೇವರ ಬಲವು ನನಗೆ ಸಂತೋಷವಾಗಿತ್ತು. No promotion, I have Christ. ನನಗೆ ಪ್ರಮೋಷನ್ ಬರ್ಲಿಲ್ಲ, ಆದ್ರೂ ನನ್ನೊಂದಿಗೆ ಕ್ರಿಸ್ತನಿದ್ದಾನೆ. Relatives said something wrong, I have Christ. ನನ್ನ ಬಂಧುಗಳು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರ, ಆದ್ರೂ ನನ್ನ ಜೊತೆ ಕ್ರಿಸ್ತನಿದ್ದಾನೆ. Family is not stable, I have Christ. ಕುಟುಂಬವು ಸ್ಥಿರವಾಗಿಲ್ವಾ, ಆದ್ರೂ ನನ್ನ ಕ್ರಿಸ್ತನಿದ್ದಾನೆ. The foundation of me became Christ. ನನ್ನ ಫೌಂಡೇಶನ್ ಏನಾಗಿದೆ ಅಂದ್ರೆ, ಅಸ್ಥಿವಾರ ಕ್ರಿಸ್ತನಾಗಿದ್ದಾನೆ. Whatever it is, I know that Christ is not going to fail me. ಏನೇ ಆಗಿರಲಿ, ನನಗೆ ಒಂದು ಮಾತ್ರ ಗೊತ್ತು, ಏನಂದ್ರೆ ಕ್ರಿಸ್ತನು ನನ್ನನ್ನು ಸೋಲಿಸೋದಿಲ್ಲ. Today I might be sleepless, today I might be not happy.
ಇವತ್ತು ನನಗೆ ನಿದ್ದೆ ಇಲ್ಲದೆ ಇರಬಹುದು, ನಾನು ಸಂತೋಷವಾಗಿ ಇರದೇ ಇರಬಹುದು. But I know that today or tomorrow the Christ will do everything right by me. ಆದ್ರೆ ನಾನು ಒಂದು ಮಾತ್ರ ನಂಬುತ್ತಾ ಇದ್ದೇನೆ, ಇವತ್ತಿಲ್ಲ ನಾಳೆ ಕ್ರಿಸ್ತ ನನ್ನ ಜೀವನವನ್ನು ಸರಿಪಡಿಸಿ ಮತ್ತೆ ತಿರುಗಿ ಸಂತೋಷವನ್ನು ಕೊಡ್ತಾನೆ. My tears will turn into joy. I was assured in the Lord. ನನ್ನ ಕಣ್ಣೀರು ಸಂತೋಷವಾಗಿ ಮಾರ್ಪಡುತ್ತೆ ಅನ್ನೋದು ಭರವಸೆ ದೇವರನ್ನು ಕೊಟ್ಟಿದ್ದಾನೆ. Only having assurance in my Jesus, it gave me confidence to move every day forward. ಯೇಸು ಕ್ರಿಸ್ತ ನನ್ನ ಕೊಟ್ಟ ಭರವಸೆ ನನಗೆ ದಿನವನ್ನು ದೂಡಲಿಕ್ಕೆ ಶಕ್ತಿಯನ್ನು ಕೊಡ್ತಾ ಇದೆ. Here so many women we are there, we all might be having a different testimony and different difficulties and trials. ಅನೇಕ ಸ್ತ್ರೀಯರಿದ್ದಾರೆ, ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರಬಹುದು, ಬೇರೆ ಬೇರೆ ಸಾಕ್ಷಿಗಳಿರಬಹುದು. But there are many women in the Bible we say who have marched forward with the Lord, towards the Lord, and brought many people towards the Lord. ಆದ್ರೆ ನಾವು ಬೈಬಲ್ ಅಲ್ಲಿ ಅನೇಕ ಸ್ತ್ರೀಯರನ್ನು ನೋಡ್ತೇವೆ, ಎಷ್ಟೋ ಜನರು ಕಷ್ಟದ ಮುಖಾಂತರ ಹಾದಿ ಹೋದ್ರು, ಅವರು ದೇವರೊಂದಿಗೆ ನಡೆಯುತ್ತಾ ದೇವರ ಬಳಿಗೆ ಅನೇಕ ಜನರನ್ನು ಕರೆತಂದಿದ್ದಾರೆ. And we see even when Mary was told by the angel that you will be giving birth to the Lord Savior Jesus Christ. ನೀವು ನೋಡ್ತೀರಿ ಬೈಬಲ್ ಮರಿಯಳಿಗೆ ದೇವದೂತನು ಬಂದು, ನೀನು ಕನ್ಯಕೆಯಾಗಿದ್ದೆ, ನೀನೊಂದು ಮಗುವನ್ನು ಹೇರುತ್ತಿ, ಅವನು ಯೇಸು ಕ್ರಿಸ್ತ ಅಂತ ಹೇಳಿದ್ರು. She was just engaged to be married. ಅವಳಿಗೆ ಇನ್ನು ಮದುವೆ ಆಗ್ಲಿಲ್ಲ, ಇನ್ನು ಕನ್ಯಕೆಯಾಗೇ ಇದ್ದಳು. Today in 2024, if somebody says that I am pregnant without a marriage, it is so difficult to face the society. ಯಾರಾದ್ರೂ ಈ ಪರಿಸ್ಥಿತಿಯಲ್ಲಿ ಈ ವರ್ಷದಲ್ಲಿ ನಾನು ಮದುವೆ ಆಗದೆ ಗರ್ಭಿಣಿಯಾಗಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಭಯಂಕರವಾದ ಪರಿಸ್ಥಿತಿ ಉಂಟಾಗುತ್ತೆ ಸಮಾಜದಲ್ಲಿ. Even in 2024, after so much of modernization, nobody will accept that you can be pregnant without marriage. ಇಂತ ಎಲ್ಲಾ ಟೆಕ್ನಾಲಜಿ ಬಹಳ ಮುಂದುವರೆದ್ರು, ವೈದ್ಯಕೀಯ ರಂಗವಾಗಿ ಬಹಳ ಮುಂದುವರೆದ್ರು, ಯಾರಾದ್ರೂ ಮನುಷ್ಯನಿಲ್ಲದೆ ಮದುವೆ ಆಗದೆ ನೀವು ಗರ್ಭಿಣಿಯಾಗಿದೆ ಅಂದ್ರೆ ಯಾರು ನಂಬೋದು ಬಹಳ ಕಷ್ಟ. But in that time, that lady was so prepared to take all the condemnation and negative talk from the society that she is pregnant when she is not married. ಆದ್ರೆ ಮರಿಯಳು ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಅವಳು ಎಷ್ಟು ಸಿದ್ಧವಾಗಿದ್ರಂದ್ರೆ, ಈ ಸಮಾಜವು ನನ್ನನ್ನು ಖಂಡಿಸಿದ್ರು ಅಡ್ಡಿ ಇಲ್ಲ, ಯಾರು ಏನ್ ಅನ್ಕೊಂಡ್ರು, ನನಗೆ ಮದುವೆ ಆಗ್ಲಿಲ್ಲ, ಗರ್ಭಿಣಿಯಾಗಿದ್ದಾಳೆ, ಯಾರು ಏನೇ ದೂಷಣೆ ಮಾಡಿದ್ರು ಎಲ್ಲವನ್ನ ಸಹಿಸಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. Where do you think she had that confidence to still walk forward? ಅವಳು ಇನ್ನೂ ದೇವರಲ್ಲಿ ಅದೇ ಸ್ಥಿತಿಯಲ್ಲಿ ಮುಂದೆ ಬರಲಿಕ್ಕೆ ಅವ್ರಿಗೆ ಎಲ್ಲಿಂದ ಭರವಸೆ ಬಂತು ಗೊತ್ತಾ? Because she believed in the Father in heaven. ಯಾಕಂದ್ರೆ ಅದೊಂದು ತಂದೆಯಾದ ದೇವರಲ್ಲಿ ನಂಬಿಕೆ ಇಟ್ಟಿದ್ದಳು. She must have not questioned that time, I am not married, why are you asking me to go through this humiliation in this era? ಅವಳು ತಿರುಗಿ ದೇವರನ್ನು ಕೇಳಬಹುದು, ಆ ಸಂದರ್ಭದಲ್ಲಿ ತಿರುಗಿ ಕೇಳಿಲ್ಲ, ನಾನು ಕನ್ಯಕೆಯಾಗಿದ್ದೇನೆ, ನಾನು ಮದುವೆ ಆಗದೆ ನಾನು ಗರ್ಭವನ್ನು ಹೇರೋದಾದ್ರೆ ನನಗೆ ಎಷ್ಟು ಅವಮಾನ ಆಗುತ್ತೆ, ನಾ ಯಾಕೆ ನನ್ನನ್ನು ಆರಿಸ್ಕೊಂಡಿದೀಯಾ ಅಂತ ಕೇಳಿಲ್ಲ. But I think she kept on telling that I am bringing the Savior in the world, and what more wonderful than this. ಆದ್ರೆ ನನ್ನ ಅನಿಸಿಕೆ ಅಂದ್ರೆ, ಅವಳು ತಾನು ಅನ್ಕೊಳ್ತಾ ಇದ್ದೇನೆ ಅಂದ್ರೆ, ನಾನು ಲೋಕಕ್ಕೆ ಒಬ್ಬ ರಕ್ಷಕನನ್ನು ಕೊಡ್ತಾ ಇದ್ದೀನಿ, ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? Hallelujah. Hallelujah. And she raised Christ in such a manner that he was all ready to go into ministry. ಅವಳು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ಲ ಅಂದ್ರೆ, ಆತನು ಡೈರೆಕ್ಟ್ ಆಗಿ ಸೇವೆಗೆ ಹೋಗುವಂತ ಸ್ಥಿತಿಗೆ ತಂದವಳು. She prepared him for the goal that he came with, the purpose that he came with. ಆತನು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದನೋ ಆ ಗುರಿ ತಲುಪಲಿಕ್ಕೆ ಅವನನ್ನು ಬೆಳೆಸಿದಳು. She did everything right by him from the day of birth till the resurrection on the cross. ಅವನು ಹುಟ್ಟಿ ಮತ್ತೆ ತಿರುಗಿ ಎದ್ದೇಳೋವರೆಗೆ ಅವಳ ಜೀವನದಲ್ಲಿ ಏನೇನ್ ಮಾಡಬೇಕು ಎಲ್ಲವನ್ನ ಸರಿಯಾಗಿ ಮರೆಯಲು ಮಾಡಿದ್ಲು. From the first miracle till the last blood drop would fall on the earth for us, she was there with him. ಮೊದಲನೆಯ ಹೆಜ್ಜೆಯಿಂದ ಹಿಡಿದು, ಮೊದಲನೇ ಅದ್ಭುತದಿಂದ ಹಿಡಿದು ಕೊನೆಯ ರಕ್ತದ ಬಿಂದು ಸೂರ್ಯವರೆಗೆ ಅವಳು ಆತನೊಂದಿಗೆ ಇದ್ದಳು. Even if we see Esther's life in the Bible, ನಾವು ಬೈಬಲ್ ಅಲ್ಲಿ ಎಸ್ತೇರಳ ಜೀವನವನ್ನು ನೋಡಿದ್ರು, we see that she was highly favored by God to become the queen to rule over the kingdom. ಆ ಒಂದು ರಾಜ್ಯದಲ್ಲಿ ರಾಣಿಯಾಗಿ ಆಳುವುದಕ್ಕೆ ದೇವರಿಂದ ಉನ್ನತ ದಯೆಯನ್ನು ಹೊಂದಿದವಳು. She could have easily forgotten the Israelites and just lived a very merry life, being the queen, enjoying the queen. ಅವಳು ಯೂದರನ್ನ ಮರೆತು ಬಿಟ್ಟು
ಆರಾಮಾಗಿ ಸಂತೋಷವಾಗಿ ತನ್ನ ಜೀವನವನ್ನು ಕಳೆಯಬಹುದಿತ್ತು. But against all the odds and plotting and political kingdom things, she marched with the Israelites towards the God. ಎಲ್ಲಾ ಸಂದರ್ಭಗಳಲ್ಲಿಯೂ ಪರಿಸ್ಥಿತಿಗಳಲ್ಲಿಯೂ ಈ ರಾಜಕೀಯ ತಂತ್ರಗಳಲ್ಲಿಯೂ ಎಲ್ಲರ ಮಧ್ಯದಲ್ಲಿಯೂ ಇಸ್ರಾಯೇಲೊಂದಿಗೆ ದೇವರ ಕಡೆಗೆ ನಡೆದಳು. She knew how she had to gather everybody, how she has to pray day and night, and how she has to keep her people's word in front of the king. ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ನಡೆಯಬೇಕು, ಯಾವ ರೀತಿಯಲ್ಲಿ ತನ್ನ ಜನರನ್ನ ಅರಸನ ಮುಂದೆ ತರಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. In many biblical characters we see that they were very wise to do things for the Lord. ಬೈಬಲ್ ವ್ಯಕ್ತಿತ್ವಗಳಲ್ಲಿ ನೋಡಿದ್ರೆ ಅನೇಕರು ಯಾವ ರೀತಿಯಲ್ಲಿ ಜ್ಞಾನವುಳ್ಳವರಾಗಿ ದೇವರಿಗಾಗಿ ಸೇವೆ ಮಾಡಿದಂತ ನೋಡಬಹುದು. Bible says in Proverbs 3 that wisdom is more precious than rubies. ದೇವರ ವಾಕ್ಯ ಹೇಳುತ್ತೆ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಜ್ಞಾನವು ಹಣಕ್ಕಿಂತ ಉನ್ನತವಾಗಿದೆ ಅಂತ. Also Proverbs 31 talks about the women who are the godly character they carry. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ ಚೆನ್ನಾಗಿ ಓದಿದ್ರೆ ಜ್ಞಾನವುಳ್ಳ ಸ್ತ್ರೀ, ದೇವರಲ್ಲಿ ಭಯ ಭಕ್ತಿ ಇರುವಂತ ಸ್ತ್ರೀ ಹೇಗಿರ್ತಾಳೆ ಅಂತ ವರ್ಣಿಸುತ್ತೆ. A wise woman is such a blessing. ಜ್ಞಾನವುಳ್ಳ ಸ್ತ್ರೀ ನಿಜವಾಗ್ಲೂ ಒಂದು ಒಳ್ಳೆ ಆಶೀರ್ವಾದವಾಗಿದ್ದಾಳೆ. I have a grandmother who is 80 plus. ನನಗೊಂದು ಅಜ್ಜಿ ಇದ್ದಾರೆ, ಅವರು 80 ವರ್ಷ ಆಗಿದೆ. But she is not a literate woman. ಆದ್ರೆ ಅವರು ಓದ್ಲಿಲ್ಲ. But I have seen her many words throughout my life. I am 35 today. Many things that she has said which were very wise. ಅವರು ಓದ್ಲಿಲ್ಲ, ಬಟ್ ಅವ್ರು ಹೇಳಿದಂತ ಮಾತುಗಳು, ಜ್ಞಾನವುಳ್ಳ ಮಾತುಗಳು, ಇವತ್ತು ನನಗೆ 35 ವರ್ಷ, ಅವರ ಮಾತುಗಳು ಇವತ್ತಿಗೂ ನನ್ನ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. There are 3 women, 3 siblings of us. The youngest one, brother that I have. ನನಗೆ 3 ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇದ್ದಾರೆ. The youngest one, he has a calling of life over, calling of God over his life. ನನ್ನ ತಮ್ಮ ಇದ್ದಾನೆ, ಅವನು ದೇವರ ಸೇವೆಗೆ ಒಪ್ಪಿಸಲ್ಪಟ್ಟಿದ್ದಾನೆ. So one day my mother was saying in front of her, I want him to do ministry, I want him to do ministry, I don't know what he will do. He was very young in those days. ಒಂದಿನ ನಮ್ಮ ತಾಯಿ ನಮ್ಮ ಅಜ್ಜಿ ಮುಂದೆ ಹೇಳ್ತಾ ಇದ್ರು, ಈ ನನ್ನ ಚಿಕ್ಕ ಮಗನು ದೇವರ ಸೇವೆಯನ್ನ ಮಾಡಬೇಕು, ದೇವರ ಸೇವೆಯನ್ನ ಮಾಡ್ಲೇಬೇಕು, ಆದ್ರೆ ಅವನು ಏನ್ ಮಾಡ್ತಾನೋ ಗೊತ್ತಿಲ್ಲ, ಬಟ್ ಸೇವೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. She told very calmly, why are you worrying? It is God's work and he will make him do whenever it is his time. ನಮ್ಮ ಅಜ್ಜಿ ಬಹಳ ನಿಧಾನವಾಗಿ ಹೇಳಿದ್ರು, ನೀವ್ ಯಾಕೆ ಅಷ್ಟು ಚಿಂತೆ ಮಾಡ್ತಾ ಇದ್ದೀರಾ? ದೇವರನ್ನು ಆರಿಸಿಕೊಂಡಿದ್ದಾನಂದ್ರೆ ಅದು ದೇವರ ಕೆಲಸ. ದೇವರ ಸಮಯ ತಕ್ಕ ಸಮಯ ಬಂದಾಗ ಅವನು ಆರಿಸಿಕೊಂಡು ಸೇವೆಗೆ ನಡೆಸ್ತಾನೆ. Very well she explained that even if he is wiping the chairs in the church, he is ministering the Lord. ಅವ್ರು ಬಹಳ ನಿಧಾನವಾಗಿ ಸೂಕ್ಷ್ಮವಾಗಿ ಹೇಳಿದ್ರೆ ಅಂದ್ರೆ, ಅವನು ಸಭೆಯಲ್ಲಿ ಹೋಗಿ ಕುರ್ಚಿಗಳನ್ನ ಒರೆಸ್ತಾ ಇದ್ರು, ಅದು ದೇವರ ಸೇವೆನೇ. So whatever he is doing today, whatever he can do today, you encourage him for that. ಇವತ್ತು ಅವನು ಏನ್ ಮಾಡ್ತಾ ಇದ್ದಾನೋ, ಏನ್ ಮಾಡ್ಲಿಕ್ಕೆ ಆಗುತ್ತೋ ಅದನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹಿಸು. ಇವತ್ತು For the coming days and the season, the Lord will encourage him in the due time. ಬರುವ ದಿನಗಳಿಗೆ, ಬರುವ ಕಾಲದಲ್ಲಿ ದೇವರು ಪ್ರೋತ್ಸಾಹಿಸಿ ದೇವರು ನಡೆಸ್ತಾನೆ. Women will encourage you, show you the way towards Lord very humbly and very calmly. ಸ್ತ್ರೀಯರು ನಮ್ಮನ್ನ ಪ್ರೋತ್ಸಾಹಿಸ್ತಾರೆ, ನಮ್ಮನ್ನ ಗೈಡ್ ಮಾಡ್ತಾರೆ, ಬಹಳ ಸೂಕ್ಷ್ಮವಾಗಿ ನಿಧಾನವಾಗಿ ಹೇಳಿ ನಡೆಸ್ತಾರೆ. There are many ways the women can impact your life. ಅನೇಕ ವಿಧಾನಗಳಲ್ಲಿ ಸ್ತ್ರೀಯರು ನಮ್ಮ ಜೀವನದಲ್ಲಿ ಒಂದು ಎಫೆಕ್ಟ್ ಅನ್ನು ಮಾಡ್ತಾರೆ. The impact can be either positive or it can be negative. ಆ ಪ್ರಭಾವವು ನಕಾರಾತ್ಮಕವಾಗಿರಬಹುದು, ಸಕಾರಾತ್ಮಕವಾಗಿರಬಹುದು. In positive we say that they bring the children very in a well upbringing, they make the husband do everything right. ಸಕಾರಾತ್ಮಕವಾಗಿ ಅಂದ್ರೆ ಅವ್ರ ಮಕ್ಕಳನ್ನ ಚೆನ್ನಾಗಿ ಸರಿಯಾದ ದಾರಿಯಲ್ಲಿ ಬೆಳೆಸ್ತಾರೆ, ಗಂಡಂದಿರು ಕರೆಕ್ಟ್ ಆಗಿ ಹೋಗುವಂತೆ ಕೆಲಸಗಳನ್ನ ಮಾಡುವಂತೆ ಅವ್ರು ಪ್ರೋತ್ಸಾಹಿಸ್ತಾರೆ. Women to women, they encourage, they empower each other. ಇನ್ನು ಬೇರೆ ಸ್ತ್ರೀಯರಿಗೂ ಪ್ರೋತ್ಸಾಹಿಸ್ತಾರೆ, ಎಂಕರೇಜ್ ಮಾಡ್ತಾರೆ. They do everything right. ಎಲ್ಲವನ್ನ ಸರಿಯಾಗಿ ಮಾಡ್ತಾರೆ. But we also see there are certain women which who bring a negative side to our life. ನಾ ಇನ್ನೂ ಕೆಲವು ಸ್ತ್ರೀಯರನ್ನು ನೋಡಬಹುದು, ಅವರು ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾರೆ. Sometimes we see ourselves cursing or saying to the Lord, why have you brought this woman in my life? ಕೆಲವೊಮ್ಮೆ ನಾವು ದೇವರಿಗೆ ಕೇಳ್ತಾ ಇರ್ತೀವಿ, ಯಾಕೆ ಇಂಥ ಸ್ತ್ರೀಯನ್ನ ನಮ್ಮ ಜೀವನದಲ್ಲಿ ತಂದಿದೀಯಾ? It is not only about women or men, it is about everybody that who are bringing a negativity in other people's life. ಇದು ಕೇವಲ ಸ್ತ್ರೀಯರ ಪುರುಷರ ಬಗ್ಗೆ ಅಲ್ಲ, ಅಂದ್ರೆ
ನಕಾರಾತ್ಮಕ ಸಂಗತಿಗಳನ್ನು ತರುವಂತವ್ರ ಬಗ್ಗೆ ಆಗಿದೆ. But we are representative of Christ. ಆದರೆ ನಾವು ಕ್ರಿಸ್ತನ ಪ್ರತಿಬಿಂಬಗಳಾಗಿದ್ದೇವೆ. Can we bring anything negative in anybody's life? ನಾವು ಯಾರ ಜೀವನದಲ್ಲಿ ಇಂತ ನೆಗೆಟಿವ್ ಅಂದ್ರೆ ನಕಾರಾತ್ಮಕ ಕೆಲಸಗಳು ಮಾಡಬಹುದಾ? ಮಾಡ್ಬೋದಾ? ಕೆಟ್ಟ ಕೆಲಸಗಳನ್ನ ಹೇಳ್ಬಹುದಾ? ಕೆಟ್ಟದ್ದನ್ನ ಮಾಡಬಹುದಾ? We can't do anything which is not from God, by God, to anybody in their lives. ನಾವು ದೇವರಿಂದ ಬರಲಾರದ್ದು, ದೇವರಿಗೆ ಸಂಬಂಧವಾಗಿರೋದು ಯಾವುದು ಇದನ್ನ ಬೇರೆ ಜೀವನದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. Bible clearly says, love your neighbor as you love yourself. ಸತ್ಯವೇದ ಬಹಳ ಚೆನ್ನಾಗಿ ಹೇಳ್ತಾ ಇದೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು. It is not only about the neighbor who stays beyond the wall, ಇದು ಕೇವಲ ದೂರದಲ್ಲಿರುವಂತ ನೆರೆಯವರಲ್ಲ, but who is standing beside you, who is there just around you, everybody that is around you. ನಮ್ಮ ಪಕ್ಕದಲ್ಲಿರುವ, ನಮ್ಮ ಸುತ್ತಲಿರುವವರು ಎಲ್ಲರೂ ಆಗಿದ್ದಾರೆ. On everybody's life you have an effect. ಎಲ್ಲರ ಜೀವನದಲ್ಲೂ ಪ್ರಭಾವ ಇರಬೇಕು. Some people, we want to be with them, we want to share our time with them because we feel good about it. ನಾವು ಕೆಲವೊಬ್ಬರ ಜೊತೆ ಸಮಯ ಕಳೀಲಿಕ್ಕೆ, ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ, ಯಾಕಂದ್ರೆ ಚೆನ್ನಾಗಿ ಅನಿಸುತ್ತೆ. But sometimes we don't want to be with somebody because they don't do anything good. ಆದ್ರೆ ಕೆಲವೊಂದು ಸಮಯದಲ್ಲಿ ಕೆಲವೊಬ್ಬರ ಜೊತೆಗೆ ಇರ್ಲಿಕ್ಕೆ ನಾವು ಇಷ್ಟಪಡಲ್ಲ, ಯಾಕಂದ್ರೆ ಅವ್ರು ಯಾವ್ದು ಒಳ್ಳೇದು ಮಾಡಲ್ಲ. Since we are representing God, Christ, we can't do anything wrong by anyone. ಯಾಕಂದ್ರೆ ನಾವು ಕ್ರಿಸ್ತನ ಪ್ರತಿಬಿಂಬಿಸ್ತಾ ಇದ್ದೇವೆ, ಆ ಕಾರಣ ನಾವು ಯಾರ ಜೀವನದಲ್ಲೂ ಕೆಟ್ಟದ್ದು ಮಾಡ್ಲಿಕ್ಕೆ ಆಗಲ್ಲ. As we are celebrating Christ and we are celebrating joy in this season, ನಾವು ಈ ಕಾಲದಲ್ಲಿ ಕ್ರಿಸ್ತನ ಆಚರಿಸ್ತಾ ಇದ್ದೇವೆ, ಕ್ರಿಸ್ತನ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. there is nothing but only joy that you can give to the people around you. ಬೇರೆ ಯಾವುದಿಲ್ಲ ಅಂದ್ರೂ ನಾವು ಕೇವಲ ಸಂತೋಷವನ್ನ ಎಲ್ಲಾ ಜನರಿಗೆ ಹಂಚಬಹುದು. So many times we say hurtful things to the people who are around us. ಬಹಳ ಸಮಯಗಳಲ್ಲಿ ನಾವು ಬೇರೆಯವರನ್ನು ನೋಯಿಸುವಂತ ಮಾತುಗಳನ್ನು ಆಡ್ತೀವಿ. You didn't achieve anything in your life. ನಿಮ್ಮ ಜೀವನದಲ್ಲಿ ನೀವು ಏನು ಸಾಧನೆ ಮಾಡ್ಲಿಲ್ಲ. These are our words which hurt people. ಇಂಥ ಮಾತುಗಳಿಂದ ಬೇರೆಯವರು ನೋಯಿಸ್ತೀವಿ. You are not doing anything good in your life. ನಿಮ್ಮ ಜೀವನದಲ್ಲಿ ಯಾವುದು ಒಳ್ಳೇದು ಮಾಡ್ತಾ ಇಲ್ಲ. Why are you not getting married? When will you get married? ಯಾಕೆ ಮದುವೆ ಆಗ್ತಾ ಇಲ್ಲ? ಯಾವಾಗ ಮದುವೆ ಆಗ್ತಿ? Why you are not having children? You have 1 children, 2 children, 3 children. ನೀವು ಯಾಕೆ ಮಕ್ಕಳಿಲ್ಲ? ಇಲ್ಲ ಒಬ್ಬರೇ ಇದ್ದಾರೆ, ಇಬ್ಬರು ಇದ್ದಾರೆ, ಮೂವರು ಇದ್ದಾರೆ. You don't know what is their problem, what were their difficulties in not achieving good education, or why they are not having children. ಆದ್ರೆ ಅವ್ರ ಪರಿಸ್ಥಿತಿ, ಅವ್ರು ಯಾಕೆ ಚೆನ್ನಾಗಿ ಮಕ್ಕಳಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. It is very common for women to go and poke somebody and tell these things. ಬಹಳ ಸ್ತ್ರೀಯರಿಗೆ ಸಾಧಾರಣವಾದ ಇದೇನಂದ್ರೆ ಹೋಗಿ ಬೇರೆಯವ್ರನ್ನ ನೋಯಿಸೋದು. Why you have to do that? You are not helping them in any which ways by doing this. ಯಾಕೆ ನಾವು ಮಾಡಬೇಕು? ಇದರಿಂದ ಬೇರೆಯವರಿಗೆ ಯಾವ ಉಪಯೋಗ ಆಗ್ತಾ ಇಲ್ಲ. You don't know what difficulties or what same things 100 of people have already told. ಯಾಕೆ ಮತ್ತೆ ನೂರಾರು ಜನ ಹೋಗಿ ಇದೇ ಮಾತುಗಳನ್ನು ಅವ್ರು ಹೇಳಿರ್ತಾರೆ, ಮತ್ತೆ ತಿರುಗಿ ನಾವೇ ಹೋಗಿ ಹೇಗೆ ಹೇಳ್ಬೇಕು? You are not adding anything positive in their life. ಅವ್ರಿಗೆ ಒಳ್ಳೆಯದನ್ನ ಜೀವನದಲ್ಲಿ ಯಾವುದು ಮಾಡ್ತಾ ಇಲ್ಲ. You are not making them peaceful. ಅವ್ರನ್ನ ಸಮಾಧಾನಕರವಾಗಿ ಮಾಡ್ತಾ ಇಲ್ಲ. Rather than be encouraging, telling them that God is listening to their prayers and in due time, in due season, He will do everything good for them. ಅದ್ರ ಬದಲಿಗೆ ನಾವು ಹೇಳ್ಬೇಕಾದ ಏನಂದ್ರೆ, ದೇವರು ಎಲ್ಲಾ ಸಮಯದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ, ನಿಮ್ಮನ್ನ ಸರಿಪಡಿಸ್ತಾನೆ ಅಂತ ಹೇಳ್ಬೇಕು. If you are not able to wipe somebody's tear, ನಾವು ಯಾರ ಕಣ್ಣೀರನ್ನ ಒರೆಸ್ಲಿಕ್ಕೆ ಆಗದೇ ಇದ್ದರೆ, at least don't be the reason to bring the tear in their eyes. ಅವ್ರ ಕಣ್ಣೀರು ಒರೆಸ್ಲಿಕ್ಕೆ ನಾವು ಕಾರಣರಾಗಬಾರದು. You are here celebrating Christ in the word and in our life. ನಾವಿಲ್ಲಿ ನಮ್ಮ ಜೀವನದಲ್ಲಿಯೂ ಪ್ರಪಂಚದಲ್ಲಿಯೂ ಕ್ರಿಸ್ತನ ಆಚರಿಸಲಿಕ್ಕೆ ಬಂದಿದ್ದೇವೆ. You have to be the one who is giving the joy to other people around you. ನಾವು ಬೇರೆಯವರ ಜೀವನದಲ್ಲಿ, ನಮ್ಮ ಸುತ್ತಲಿರುವ ಎಲ್ಲರ ಜೀವನದಲ್ಲಿಯೂ ಸಂತೋಷವನ್ನು ಕೊಡುವವರಾಗಿರ್ಬೇಕು. There are many examples in the world. We see exemplary women who did everything right by the Lord. ದೇವರ ವಾಕ್ಯದಲ್ಲಿ ಅನೇಕ ಸ್ತ್ರೀಯರಿದ್ದಾರೆ, ಮಾದರಿಯಾಗಿ ಜೀವನ ಜೀವಿಸುತ್ತಾ ಅನೇಕರ ಜೀವನದಲ್ಲಿ ಸಂತೋಷ ಮೂಡಿಸಿದ ಸ್ತ್ರೀಯರಿದ್ದಾರೆ. We all know Mother Teresa. ನಾವೆಲ್ಲರಿಗೂ ಗೊತ್ತು ಮದರ್ ತೆರೇಸಾ ಅವರ ಬಗ್ಗೆ. She has been a mother to many orphans. ಅವರು ಅನೇಕ ಅನಾಥರಿಗೆ ತಾಯಿಯಾಗಿದ್ದಾರೆ. She was the one to clean them, to bring them towards the Lord and do everything right by them. ಅವರನ್ನ ಸ್ವಚ್ಛಗೊಳಿಸಿ ಅವರನ್ನು ದೇವರ ಬಳಿಗೆ ತರುವುದರಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿದವರು ಅವರು. Selflessly she served the Lord through the community. ಯಾವುದೇ ದ್ವೇಷವಿಲ್ಲದೆ ಅನೇಕರ ಎಲ್ಲ ಸಮಾಜ ಸೇವೆ ಮಾಡಿದವರು ಅವರು. One more woman we see in the Bible called Joanna. ಬೈಬಲ್ ಅಲ್ಲಿ ಇನ್ನೊಬ್ಬ ಸ್ತ್ರೀಯನ್ನು ನೋಡ್ತೀವಿ, ಜೋವಾನ್ನ ಅಂತ ಹೇಳಿ. Joanna was one of the Herod's manager's wife. ಯೋಹಾನ್ನ ಯಾರಂದ್ರೆ
ಹೇರೋದನ ಅಧಿಪತಿಯ ಹೆಂಡತಿಯಾಗಿದ್ದಾಳೆ. She saw that Christ is the one whom I should be following. ಅವಳು ನೋಡಿದ್ಲು, ತಿಳ್ಕೊಂಡೇನಂದ್ರೆ ನಾನು ಹಿಂಬಾಲಿಸುವುದು ಕ್ರಿಸ್ತನನ್ನ ಮಾತ್ರ. Though she was from the Roman Empire, she sought Jesus and believed in him, that him to whom I should be dedicating my life. ಅವ್ರು ರಾಜವಂಶಸ್ಥರಾಗಿದ್ದರು, ನಾನು ಯಾರನ್ನು ಹಿಂಬಾಲಿಸಬೇಕು, ಯಾರಿಗೆ ನನ್ನ ಜೀವನ ಒಪ್ಪಿಸಿಕೊಡಬೇಕು, ಅವರು ಕ್ರಿಸ್ತನೇ ಎಂಬುದನ್ನು ಅರಿತುಕೊಂಡಳು. And once she knew that Jesus is whom I should be following, ಯಾವಾಗ ಅವಳಿಗೆ ಕ್ರಿಸ್ತನೇ ನಾನು ಹಿಂಬಾಲಿಸುವವನು ಅಂತ ಗೊತ್ತಾಯ್ತು, against all the Roman people, she helped to minister with him. ಎಲ್ಲಾ ರೋಮ ಸಾಮ್ರಾಜ್ಯದ ಮುಖಾಂತರ ಅವ್ರ ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡಿದ್ಲು. She served by financial help for the ministry of the Lord. ಅವರು ದೇವರ ಸೇವೆಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. Also, she witnessed his ministry everywhere, wherever she could possibly do it. ಅವ್ರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಬಹುದಿತ್ತು ಎಲ್ಲಾ ಕಡೆಯಲ್ಲೂ ಕ್ರಿಸ್ತನ ಸಾಕ್ಷಿಯಾಗಿ ನಿಂತಿದ್ದಳು. We even see that she was there present at the resurrection of the Lord. ನಾವು ನೋಡ್ತೇವೆ ಕ್ರಿಸ್ತನ ಪುನರುತ್ಥಾನ ಸಮಯದಲ್ಲಿಯೂ ಅವಳು ಅಲ್ಲೇ ಉಪಸ್ಥಿತರಿದ್ದಳು. If we see her life, we see the lessons that we learn are faith and commitment. ನಾವು ಅವಳ ಜೀವನ ನೋಡೋದಾದ್ರೆ ಅವಳ ವಿಶ್ವಾಸವು ಅವಳ ಗುರಿಗಳನ್ನು ನೋಡಬಹುದು. How she was loyal towards the Lord. ಅವಳು ಕ್ರಿಸ್ತನಿಗೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತಾ ಇದ್ಲು. One Joanna could set an example for all women like you and me. ಒಂದು ಯೋಹಾನ ಅನೇಕರಿಗೆ ಯಾವ ರೀತಿಯಲ್ಲಿ ಮಾದರಿಯಾಗಿದ್ದಳೋ, Similarly, in today's society, we are standing or positioned in the place by Lord where we can be example to the others. ಆ ರೀತಿಯಲ್ಲಿ ನಾವು ಸಹ ನಮ್ಮ ಸಮಾಜದಲ್ಲಿ ಅನೇಕರಿಗೆ ಮಾದರಿಯಾಗಿರಬೇಕು. You do not know where and which day and which person you might be actually preaching without saying one single word. ನಾವು ಯಾವಾಗ ಯಾವ ಸಂದರ್ಭದಲ್ಲಿ ಯಾರಿಗೆ ಒಂದು ಮಾತನ್ನ ಆಡಿದ ಸುವಾರ್ತೆನ ಸಾರ್ತೀವೋ ಗೊತ್ತಿಲ್ಲ. Maybe somebody is observing you very closely but not saying anything. ಆದ್ರೆ ಕೆಲವೊಬ್ರು ನಮ್ಮನ್ನ ಗಮನಿಸ್ತಾ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. So your action, your word, your everything is a ministry to others. ನಿಮ್ಮ ಕ್ರಿಯೆಗಳು, ನಿಮ್ಮ ಮಾತುಗಳು ಎಲ್ಲವನ್ನ ಗಮನಿಸುವಂತವರು ನಿಮ್ಮ ಸುತ್ತಲೂ ಇದ್ದಾರೆ. Don't forget this season and every season to be joy, kindful and loving and faithful towards each other. ಸೊ ಯಾವಾಗಲೂ ನಾವು ಒಬ್ಬರೊಂದಿಗೆ ಅವರು ಸಂತೋಷವಾಗಿರ್ಬೇಕು, ಕನಿಕರವನ್ನು ತೋರಿಸುವವರಾಗಿರ್ಬೇಕು, ಪ್ರೀತಿಯನ್ನು ತೋರಿಸುವವರಾಗಿರ್ಬೇಕು. In every trial and temptation, the Lord is providing strength for you from the heaven. ಎಲ್ಲಾ ಕಷ್ಟ, ನಷ್ಟ, ದುಃಖದ ಸಮಯದಲ್ಲೂ ದೇವರು ಪರಲೋಕದಿಂದ ನಮ್ಮನ್ನು ಬಲವನ್ನು ಕೊಡ್ತಾ He ಇದ್ದಾನೆ. never forgets you. ಆತ ನಿಮ್ಮನ್ನು ಮರೆಯೋದಿಲ್ಲ. You do not forget that He never forgets you. ನಾವು ಆತನ ಮರೆಯೋದು ಬೇಡ, ಯಾಕಂದ್ರೆ ಆತ ನಮ್ಮನ್ನು ಮರೀತಾ ಇಲ್ಲ. He will today, tomorrow and forever hold your hand and walk with you each day of your life. ಆವತ್ತು, ಇವತ್ತು, ನಾಳೆ, ಎಂದೆಂದಿಗೂ ನಿಮ್ಮ ಕೈಯನ್ನು ಹಿಡಿದುಕೊಂಡು ನಡೆಸುವಂತ ದೇವರ What ಆತನಾಗಿದ್ದಾನೆ. a woman lives in the family, that is what the family follows. ಒಂದು ಸ್ತ್ರೀ ಕುಟುಂಬದಲ್ಲಿ ಏನನ್ನ ನಂಬ್ತಾಳೋ ಇಡೀ ಕುಟುಂಬ ಅದನ್ನೇ ನಂಬುತ್ತೆ. When I came early today, Kasturi sister was talking to me. ನಾನು ಇಲ್ಲಿ ಬೇಗನೆ ಬಂದಾಗ ಕಸ್ತೂರಿ ಸಿಸ್ಟರ್ ನನ್ನ ಜೊತೆ ಮಾತಾಡ್ತಾ She was ಇದ್ರು. telling, I was the first one to accept the Lord in my family. ನನ್ನ ಕುಟುಂಬದಲ್ಲಿ ನಾನೇ ಕ್ರಿಸ್ತನನ್ನ ನಂಬಿದ ಪ್ರಥಮರು ಅಂತ ಹೇಳಿದ್ರು. And then followed by me, afterwards my husband, who was a drunkard, came towards the Lord. ಆಮೇಲೆ ನನ್ನ ಗಂಡ ಬಂದ, ಅವರು ಕುಡುಕರಾಗಿದ್ರು, ಅವರು ದೇವರನ್ನ ನಂಬ್ಕೊಂಡು ಬಂದಿದ್ರು. A woman needs to have Christ as her foundation. ಸ್ತ್ರೀಯರಿಗೆ ಕ್ರಿಸ್ತನ ಪುನಾದಿಯಾಗಿರ್ಬೇಕು. And for her family, she is a very stable foundation. ಅವಳ ಕುಟುಂಬಕ್ಕೆ ಅವಳೇ ಪುನಾದಿಯಾಗಿರ್ತಾಳೆ. She is a rock who holds the family and continues to hold the society also. ಕುಟುಂಬವನ್ನು ನಿಲ್ಲಿಸೋದಕ್ಕೆ, ಸಮಾಜವನ್ನು ನಿಲ್ಲಿಸೋದಕ್ಕೆ ಅವಳು ಬಂಡೆಯಾಗಿರ್ತಾಳೆ. A godly woman is very important. ದೇವರಲ್ಲಿ ಭಯವುಳ್ಳ ಸ್ತ್ರೀ ತುಂಬಾ ಪ್ರಾಮುಖ್ಯರಾಗಿದ್ದಾರೆ. A joyful woman in the Lord is more of a blessing. ದೇವರಲ್ಲಿ ದೇವರ ಸಂತೋಷ ತುಂಬಿಸಲ್ಪಟ್ಟ ಸ್ತ್ರೀ ನಿಜವಾಗ್ಲೂ ಆಶೀರ್ವಾದ ಹೊಂದುವವಳು. Each day, every day, let us walk towards the Lord. Even whatever our situation is, joyfully we should be doing that. ಪ್ರತಿದಿನವೂ ಪ್ರತಿನಿತ್ಯವೂ ದೇವರೊಂದಿಗೆ ನಡೆಯೋಣ, ದೇವರಿಗೆ ಸಂತೋಷಪಡಿಸುವಂತ ಕೆಲಸಗಳನ್ನ ಮಾಡೋಣ. Let us pray. ಪ್ರಾರ್ಥಿಸೋಣ.
Lord Almighty Father, ಸರ್ವಶಕ್ತನಾದ ತಂದೆಯೇ, we thank you, Lord, for today's day that we have come here and gathered in your name. ಈ ದಿನದಲ್ಲಿ ಇಲ್ಲಿ ಸೇರಿ ನಿಮ್ಮ ನಾಮದಲ್ಲಿ ಸೇರಿ ಮಾಡಿ ಸ್ತುತಿಸಲಿಕ್ಕೆ ಕೊಟ್ಟ ಕೃಪೆಗಾಗಿ ನಿಮ್ಗೆ ವಂದಿಸುತ್ತೇವೆ. Yes, Lord, we thank you for we have Christ in our lives today. ನಮ್ಮ ಜೀವನದಲ್ಲಿ ಕ್ರಿಸ್ತನ ಇರುವುದಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. And because of Christ, we are celebrating ಕ್ರಿಸ್ತನ today. ಇರುವಂತ ಕಾರಣಕ್ಕಾಗಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. Yes, Lord, we thank you for sending us a Savior who would be a Redeemer. ಲೋಕರಕ್ಷಕನ ನಮ್ಮ ವಿಮೋಚನೆಗಾಗಿ ನೀವು ಕಲಿಸಿದ್ದಕ್ಕಾಗಿ ನಿಮಗೆ ವಂದಿಸುತ್ತೇನೆ. He is the reason of the joy that we have today, O Lord. ಇವತ್ತು ನಮ್ಮ ಜೀವನದಲ್ಲಿ ಸಂತೋಷಕ್ಕೆ ಆತನೇ ಕಾರಣನಾಗಿದ್ದಾನೆ ಕರ್ತನೆ. In each and every season of our lives, let Him be the prime focus, O Lord. ನಮ್ಮ ಎಲ್ಲಾ ಜೀವನದ ಕಾಲಗಳಲ್ಲಿಯೂ ಆತನೇ ಪ್ರಾಮುಖ್ಯ ಬಿಂದುವಾಗಿರಬೇಕಂತ ಕೃಪೆ ತೋರಿಸು. Let our strength come from you, O Father. ನಮ್ಮ ಬಲವು ನಿಮ್ಮಿಂದ ಬರಲಿ ತಂದೆ. Each day, every day, you give us the joy that we require in our hearts to spread the good news. ಪ್ರತಿ ದಿನವೂ ಪ್ರತಿನಿತ್ಯವೂ ಸುವಾರ್ತೆಯನ್ನು ಸಾರುವ ಶುಭವಾರ್ತೆಯನ್ನು ಸಾರುವುದಕ್ಕೆ ಬೇಕಾದ ಬಲವನ್ನು ನಮಗೆ ದಯಪಾಲಿಸು. Each day, the women and the men that are present over here, O Lord, you fill them with heavenly strength, O Lord. ಪ್ರತಿದಿನ ಇಲ್ಲಿ ಬರುವಂತ ಸ್ತ್ರೀಯರು ಪುರುಷರಲ್ಲಿ ನಿಮ್ಮ ಪರಲೋಕದ ಸಂತೋಷವನ್ನ ಬಲವನ್ನು ತುಂಬಿಸು. Let our words, let our action be an example about the light that you bring into this world. ನಮ್ಮ ಮಾತುಗಳು ನಮ್ಮ ಕ್ರಿಯೆಗಳು ಅನೇಕರಿಗೆ ಈ ಲೋಕದಲ್ಲಿರುವ ಎಲ್ಲರಿಗೆ ಬೆಳಕಾಗಿ ಸಾಕ್ಷಿಯಾಗಿ ನಿಲ್ಲಲಿ. Bless each one, O Lord. ಇಲ್ಲಿ ಬಂದು ಎಲ್ಲರನ್ನ ಆಶೀರ್ವದಿಸು. Whatever the difficulties, O Lord, you know it, O Lord. ನಮ್ಮೆಲ್ಲಾ ಪರಿಸ್ಥಿತಿಗಳ ಕಷ್ಟಗಳು ನಿಮ್ಗೆ ಗೊತ್ತಿದೆ ಕರ್ತನೆ. No finance, no exams, no opposition from anybody is bigger than you, O Lord. ನಿಮಗಿಂತ ಕರ್ತನೆ ಒಳ್ಳೆ ಎಜುಕೇಶನ್ ಆಗ್ಲಿ ಕರ್ತನೆ, ಹಣದ ವಿಷಯವಾಗ್ಲಿ, ಯಾವುದೇ ಪರಿಸ್ಥಿತಿಗಾಗ್ಲಿ ಯಾವ್ದು ದೊಡ್ಡದಲ್ಲಪ್ಪ. You over everything, O Lord. ಎಲ್ಲದರ ಮೇಲೆ ನೀನಿದೀಯಾ. You be the prime focus of our lives. ನೀವು ನಮ್ಮ ಜೀವನದಲ್ಲಿ ಕೇಂದ್ರ ಬಿಂದುವಾಗಿರು ಕರ್ತನೆ. We give you glory, O Lord. ಎಲ್ಲಾ ಮಹಿಮೆ ನಿಮ್ಗೆ ಸಲ್ಲಿಸುತ್ತೇವೆ, We thank you, O Lord. ವಂದಿಸುತ್ತೇವೆ ತಂದೆ. We pray, O Lord. Amen. ನಾವು ಪ್ರಾರ್ಥಿಸುತ್ತೇವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್.